ರೌಡಿ ಶೀಟರ್ ಬಿಕ್ರು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಎಫ್ಐಆರ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ. ಎ5 ಅಂತ ಹೇಳಿ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಆ ಕಾರಣಕ್ಕಾಗಿ ನೋಟಿಸ್ ನೀಡಿ ವಿಚಾರಣೆಗೆ ಭೈರತಿ ಬಸವರಾಜ್ರನ್ನ ಕರೆಸಲಿದ್ದಾರೆ ಪೊಲೀಸರು. ಹಲವು ವರ್ಷಗಳಿಂದ ಆರೋಪಿ ಜಗ್ಗನ ಜೊತೆ ಶಾಸಕರಿಗೆ ಕಾಂಟ್ಯಾಕ್ಟ್ ಇರೋದಕ್ಕೆ ಹಲವು ಸಾಕ್ಷಿಗಳು ಸಿಕ್ಕಿದ್ದಾವೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಭಾರತೀನಗರ ಪೊಲೀಸರು ವಿಚಾರಣೆಯನ್ನ ಮಾಡಲಿದ್ದಾರೆ, ತನಿಖೆಯನ್ನ ಮಾಡಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಎಫ್ಐಆರ್ ರದ್ದು ಕೋರಿ ಒಂದ್ ಕಡೆ ಶಾಸಕರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನನಗೂ ಬಿಕ್ಲು ಶಿವ ಕೊಲೆಯಾದಂತಹ ಬಿಕ್ಲು ಶಿವನಿಗೂ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಇರಲಿಲ್ಲ, ಆತ ಯಾರು ಅನ್ನೋದು ಗೊತ್ತೇ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಟ್ ಎಫ್ಐಆರ್ ನಲ್ಲಿ ಹೆಸರಿರೋದ್ರಿಂದ ವಿಚಾರಣೆ ನಡೀಲೇಬೇಕು. ವಿಚಾರಣೆಗೆ ನೋಟಿಸ್ ಅನ್ನ ಆಲ್ರೆಡಿ ಕೊಡಲಾಗಿದೆಯಾ? ಜೊತೆಗೆ ಬಂಧನ ಭೀತಿ ಶಾಸಕರಿಗೆ ಇನ್ನೂ ಕೂಡ ಕಾಡ್ತಾ ಇದೆಯಾ? ಹೇಗೆ? ವಿದ್ಯಶ್ರೀ, ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ಶಾಸಕ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನು ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇವತ್ತಿನ ದಿನ ಅವರಿಗೆ ನೋಟಿಸ್ ಕೊಡುವಂತ ಒಂದು ಸಾಧ್ಯತೆ ಏನಿದೆ ಇದು ದಟ್ಟವಾಗಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ A1 ಆರೋಪಿ ಯಾರಿದ್ದಾರೆ ಜಗದೀಶ್, ಆತನೊಂದಿಗೆ ಇವರು ಸಂಪರ್ಕದಲ್ಲಿರುವಂತದ್ದೇನಿದೆ ಅದು ಸಾಕಷ್ಟು ವಿಚಾರಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಿಂದ ಕೆಲವೊಂದಿಷ್ಟು ಜನ ಆರೋಪಿಗಳನ್ನ ಏನು ವಶಕ್ಕೆ ಪಡೆದಿದ್ದಾರೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಪಡೆದುಕೊಳ್ಳಲಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಇವ್ರನ್ನ ವಿಚಾರಣೆ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಎಫ್ಐಆರ್ ನಲ್ಲಿ A5 ಆರೋಪಿಯನ್ನಾಗಿ ಭೈರತಿ ಬಸವರಾಜ್ ಅವರನ್ನ ಮಾಡಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ನೋಟಿಸ್ ಅನ್ನ ಇಂದು ಕೊಡುವಂತ ಒಂದು ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ, ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈ ಹಿಂದೆ ಫೆಬ್ರವರಿಯಲ್ಲಿ ಒಂದು ದೂರನ್ನ ಕೊಟ್ಟಿರ್ತಾರೆ ಬಿಕ್ಲು ಶಿವ ಅವರು ಭಾರತೀನಗರ ಪೊಲೀಸ್ ಠಾಣೆಗೆ. ಅಂದ್ರೆ ಇದೇ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ದೂರನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ. ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದ್ರೆ ಈ ಹಿಂದಿನ ಒಂದು ದೂರ ಆಗಿರ್ಬೋದು ಅಥವಾ ಈಗ ಪ್ರಸ್ತುತವಾಗಿ ಅವರ ತಾಯಿ ನೀಡಿರುವಂತಹ ದೂರಿನ ಆಧಾರದ ಮೇಲೂ ಕೂಡ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಇನ್ನೊಂದು ಕಡೆಯಲ್ಲಿ ಜಗ್ಗನೊಂದಿಗೆ ಇವರಿಗೆ ಸಂಪರ್ಕ ಇರೋದ್ರಿಂದಾಗಿ ಹಾಗೆ ಕಿರಣ್ ಜಗ್ಗನ ಬಾಮೈದ ಆಗಿರೋದ್ರಿಂದಾಗಿ ಈ ಎಲ್ಲಾ ಅಂಶಗಳು ಕೂಡ ಈ ಒಂದು ಕೊಲೆಯಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಭೈರತಿ ಬಸವರಾಜು ಅವರಿಗೆ ನೋಟಿಸ್ ಕೊಡುವಂತ ಒಂದು ಸಾಧ್ಯತೆ ಏನಿದೆ ಇದು ದಟ್ಟವಾಗಿದೆ. ಅದು ಹಿಂದೆ ಕೂಡ ನೋಟಿಸ್ ಕೊಡಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಒಂದೊಮ್ಮೆ ನೋಟಿಸ್ ಅನ್ನ ಏನಾದ್ರೂ ಕೊಟ್ರೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಬರಲೇಬೇಕಾಗುತ್ತೆ, ಹಾಗೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಆರೋಪಿಗಳ ಮೊಬೈಲ್ ಅನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ಸಂಪೂರ್ಣವಾದಂತಹ ಒಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.